ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಅತ್ಯಂತ ತಳಮಟ್ಟದ ಇಲಾಖೆ, ದೇಶದ ಅತ್ಯುತ್ತಮ ಪ್ರಜೆಗಳನ್ನಾಗಿ ರೂಪಿಸುವ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ. ಇಂತಹ ಶಿಕ್ಷಣ ಇಲಾಖೆಯಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಮಾರ್ಗದರ್ಶನದಲ್ಲಿ ಆದರ್ಶದಲ್ಲಿ ಅದೆಷ್ಟೋ ಶಿಕ್ಷಕರು ತನ್ನ ಸೇವಾ ಅವಧಿಯಲ್ಲಿ ಅತ್ಯುನ್ನತವಾಗಿ ಕಾರ್ಯನಿರ್ವಹಣೆ ಮಾಡುವುದರ ಜೊತೆಗೆ ಉತ್ತಮ ಜ್ಞಾನವನ್ನ ಬೋಧನೆ ಮಾಡಿ ವಿದ್ಯಾರ್ಥಿಗಳು ಹಾಗೂ ಇಲಾಖೆ ಮತ್ತು ತಾನು ಕೆಲಸ ಮಾಡಿದ ಶಾಲೆಗೆ ಹೆಸರು ತಂದುಕೊಟ್ಟ ಕೀರ್ತಿ ಹಲವಾರು ಜನರಿಗೆ ಇದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಹಲವಾರು ಜನ ನಿವೃತ್ತಿ ಅಂಚಿನಲ್ಲಿ ಇರುವ ಶ್ರೇಷ್ಠ ಆದರ್ಶ ಶಿಕ್ಷಕರ ಅಭಿನಂದನಾ ಲೇಖನ ಮಾಡಿ ಪ್ರಕಟಣೆಗೊಳಿಸಿದ್ದಾರೆ. ಇಂಥವರ ಸಾಲಲ್ಲಿ ಈ ವರದಿಯಲ್ಲಿ ಬರುವವರು ಕಿತ್ತೂರು ಕರ್ನಾಟಕದ ಜೀವನದಿ ಮಲಪ್ರಭಾ ನದಿ ದಂಡೆಯ ಶ್ರೇಷ್ಠ ಆದರ್ಶ ಶಿಕ್ಷಕ ಸೋಮಪ್ಪ ಈರಪ್ಪ ಐವತ್ತಿ ಸಹ ಒಬ್ಬರು. ಶ್ರೀ ಐವತ್ತಿ ಶಿಕ್ಷಕರು ತನ್ನ ಸುದೀರ್ಘ ಸರ್ಕಾರಿ ಶಿಕ್ಷಕ ಸೇವೆಯಿಂದ ನಾಳೆ ನಿವೃತ್ತಿ ಆಗ್ತಾ ಇರುವ ಹಾಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಿರೇಹಟ್ಟಿ ಹೊಳೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಗುರುಗಳಾಗಿ ಸದ್ಯ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಬಾಲ್ಯ ಶಿಕ್ಷಣ ಹಾಗೂ ಸರ್ಕಾರಿ ಸೇವಾ ಇತಿಹಾಸದ ಹಾದಿಯನ್ನ ನೋಡಬೇಕಾದ್ರೆ ಶ್ರೀ ಸೋಮಪ್ಪ ಈರಪ್ಪ ಐವತ್ತಿ ಅವರು ರೈತಾಪಿ ಕುಟುಂಬದ ವರ್ಗದಲ್ಲಿ ದಿನಾಂಕ 1/2/1965ರಲ್ಲಿ ಹಿರೇಹಟ್ಟಿ ಹೊಳೆಯಲ್ಲಿ ಸದ್ಯ ಪ್ರಧಾನ ಗುರುಗಳು ಆಗಿರುವಂತಹ ಅದೇ ಶಾಲೆಯಲ್ಲೇ ಬಾಲ್ಯ ಶಿಕ್ಷಣ ಪೂರೈಸಿ 1987ರಲ್ಲಿ ಪಾರಿಶ್ವಾಡದ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಮೆಟ್ರಿಕ್ ಶಿಕ್ಷಣ ಪೂರೈಸುತ್ತಾರೆ. ನಂತರ RLS ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಪೂರೈಸಿ 1989ರಲ್ಲಿ ಬೆಳಗಾವಿಯ KSS ಕಾಲೇಜಿನಲ್ಲಿ DED ತರಬೇತಿಯನ್ನು ಪೂರೈಸಿದರು. 1988ರಲ್ಲಿ ಮೂಡಲಗಿ ತಾಲೂಕಿನ ಧರ್ಮಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಶಾಲೆಯ ಸಹ ಶಿಕ್ಷಕನಾಗಿ 11 ವರ್ಷ ಸೇವೆ ಸಲ್ಲಿಸಿ 1999ಕ್ಕೆ ಖಾನಾಪುರ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಾದ ಗಾಡಿಕೊಪ್ಪಗೆ ವರ್ಗಾವಣೆಯಾಗಿ ಬಂದು ಅಲ್ಲೂ ಕೂಡ 10 ವರ್ಷ ಪೂರೈಸಿ ಸೈ ಎನಿಸಿಕೊಂಡು ನಂತರ 2009ರಿಂದ 2016 ತನಕ ಪಾರಿಶ್ವಾಡದ ಅಂಬೇಡ್ಕರ್ ನಗರದ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ನಂತರ ಖಾನಾಪುರ ತಾಲೂಕಿನ ಕರಿವಿನಕೊಪ್ಪ ಗ್ರಾಮದ ಸರ್ಕಾರಿ ಶಾಲೆಗೆ 2016ರಲ್ಲಿ ವರ್ಗಾವಣೆಯಾಗಿ ಬಂದು 2018ರ ತನಕ ಸೇವೆ ಸಲ್ಲಿಸಿ ಮುಖ್ಯ ಗುರುಗಳಾಗಿ ಪದೋನ್ನತಿ ಹೊಂದಿ ತಾನು ಬಾಲ್ಯ ಶಿಕ್ಷಣ ಕಲಿತ ಹಿರೇಹಟ್ಟಿ ಹೊಳೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಮುಖ್ಯ ಗುರುಗಳಾಗಿ ವರ್ಗಾವಣೆಯಾಗಿ 2018ಕ್ಕೆ ಬರ್ತಾರೆ. ಸದರಿ ಅಂದಿನಿಂದ ಇಂದಿನ ತನಕ ಸಹ ಶಾಲೆಯಲ್ಲಿ ಮಕ್ಕಳಿಗೆ ಜ್ಞಾನದ ಬೋಧನೆ ಜೊತೆಗೆ ಸಂಸ್ಕಾರ ಜ್ಞಾನವನ್ನ ಹೇಳಿಕೊಟ್ಟು ರಾಜ್ಯ ಮತ್ತು ಕೇಂದ್ರದ ಬಹುತೇಕ ಇಲಾಖೆಯಲ್ಲಿ ಅಧಿಕಾರಿಗಳಾಗಿ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಪ್ರಸ್ತುತ ಸೇವೆ ಸಲ್ಲಿಸುವುದರಲ್ಲಿ ಇವರ ಪಾತ್ರ ತುಂಬಾ ಇದೆ. ಇನ್ನು ಶಿಕ್ಷಣ ಇಲಾಖೆ ಮಹತ್ವ ಯೋಜನೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಎಂಬ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಇಂತಹ ಆದರ್ಶ ಶಿಕ್ಷಕ ಶ್ರೀ ಸೋಮಪ್ಪ ಈರಪ್ಪ ಐವತ್ತಿ ನಾಳೆ 31/1/2025ರಂದು ತನ್ನ ಸುದೀರ್ಘ ಸರ್ಕಾರಿ ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗ್ತಾ ಇದ್ದಾರೆ. ಇವರು ತನ್ನ ವ್ಯಕ್ತಿತ್ವ, ಕೆಲಸ ಕಾರ್ಯ, ತನ್ನ ಪರಿಶ್ರಮ ಹಾಗೂ ಗುಣಮಟ್ಟದ ಕೆಲಸಗಳಿಂದ ಹಿರಿಯ ಅಧಿಕಾರಿಗಳಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ, ಕಿರಿಯ ಶಿಕ್ಷಕರು ಹಾಗೂ ಸಿಬ್ಬಂದಿಗಳಿಗೆ ನೆಚ್ಚಿನ ಆದರ್ಶಪ್ರಾಯರಾಗಿ, ಜನಪ್ರತಿನಿಧಿಗಳು ಹಾಗೂ ಜನಸಾಮಾನ್ಯ ವರ್ಗ ವಿದ್ಯಾರ್ಥಿ ವೃಂದಕ್ಕೆ ಶ್ರೇಷ್ಠ ಆದರ್ಶ ಶಿಕ್ಷಕರಾಗಿರುವ ಇವರು ಕೂಡ ಸ್ನೇಹಿತ ವರ್ಗಕ್ಕೆ ಉತ್ತಮ ಸ್ನೇಹಿತರಾಗಿ ಪತ್ರಕರ್ತರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುತ್ತಾರೆ. ಇನ್ನು ಇವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಇವರು ಸಹ ಶಿಕ್ಷಕರು ಇವರು ನಿವೃತ್ತ ಜೀವನ ಸುಖಕರವಾಗಿರಲಿ ಅಂತ ಶುಭ ಹಾರೈಸಿದ್ರು. ತಾವು ಸಹ ಈ ಶಾಲೆಯಲ್ಲಿ ಅತಿಥಿ ಶಿಕ್ಷಕರು ಸೋಮಪ್ಪ ಈರಪ್ಪ ಐವತ್ತಿ ಸರ್ ಪ್ರಧಾನ ಗುರುಗಳು ಅವರು ನಿವೃತ್ತಿ ಆಗ್ತಾರೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೆಂಗೆ ಮೇಡಮ್? ನಾನು ಇಲ್ಲಿ ಅತಿಥಿ ಶಿಕ್ಷಕಿಯಾಗಿ 4 ತಿಂಗಳಾಯ್ತು ವರ್ಕ್ ಮಾಡಕತ್ತ. ನನ್ನ ಶಾಲೆ ನನ್ನ ಜವಾಬ್ದಾರಿಯಲ್ಲಿ ನಮ್ಮ ಶಾಲೆ ಪ್ರಧಾನ ಗುರುಗಳಾದ ಐವತ್ತಿ ಸರ್ ಅವರು ಈ ಶಾಲೆಯನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಕಷ್ಟು ನಮಗೂ ಸಹಕರಿಸಿದ್ರು, ಉತ್ತಮವನ್ನು ಕಾರ್ಯ ಮಾಡಿದ್ರು ಅಂತೇಳಿ ಅವರು ನಿವೃತ್ತಿ ಜೀವನ ಸುಖಕರವಾಗಿರ್ಲಿ ಅಂತೇಳಿ ಧನ್ಯವಾದ. ಸರ್ ನಮಸ್ತೆ. ಈಗ ಐವತ್ತಿ ಸರ್ ಅವರು ತುಂಬಾ ಪ್ರಧಾನ ಗುರುಗಳು, ಅವರು ನಿವೃತ್ತಿ ಆಗ್ತಾರೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ನಾ ಈ ಸ್ಕೂಲಿಗೆ 2023 ಆಗಸ್ಟ್ 10ನೇ ತಾರೀಕಿಗೆ ಬಂದೇನ್ರಿ. ಓಕೆ. ಆಮೇಲೆ ಸರ್ ನನಗೆ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದ್ರು. ಹೋದ ವರ್ಷದ ಕ್ರೀಡಾಕೂಟದೊಳಗೆ ಜಿಲ್ಲಾ ಮಟ್ಟ ಹೋಗೋ ಮಟ್ಟ ನನಗೆ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡಿದರು. ವೈಯಕ್ತಿಕ ಆಟದೊಳಗೆ ನಮ್ಮ ಸ್ಕೂಲಿಂದ ಒಂದು ಮಗು ಜಿಲ್ಲಾ ಮಟ್ಟದೊಳಗೆ ಹೋಗಿ ಆಡಿ ಬಂತು. ಅದೇ ರೀತಿ ಮುಂದೆ ನಮ್ಗೆ ಉಳಿದ ಶಿಕ್ಷಕರು ಸಪೋರ್ಟ್ ಮಾಡ್ತಾರೆ. ಇಷ್ಟೇ ಸರ್. ಸುಖಕರ ಆಗಲಿ, ದೇವರವರಿಗೆ ಆಯುರ ಆರೋಗ್ಯ ದಯಪಾಲಿಸಲಿ. ಓಕೆ. ಈಗ ಪ್ರಧಾನ ಗುರುಗಳಾಗಿರ್ತಕ್ಕಂಥ ಸೋಮಪ್ಪ ಈರಪ್ಪ ಐವತ್ತಿ ಅವರು ಇದೇ 31ಕ್ಕೆ ನಿವೃತ್ತಿ ಆಗ್ತಾವ್ರೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗೆ?
ನಮ್ಮ ಹೆಬ್ಬತ್ತಿಗಳು ಬಹಳಷ್ಟು ಅವರು ಊರು ಕಾದೋಳಿ ಆದ್ರೂ ಸಹ ಅವ್ರ ಒಂದು ಒಡನಾಟ ಇರೋದು ನಮ್ಮ ಹಿರೇಹಟ್ಟಿಗಳು. ಇವರು ಬಹಳಷ್ಟು ಇಲ್ಲಿಯ ಒಂದು ಅವ್ರ ರಿಲೇಷನ್, ಇಲ್ಲಿಯ ಊರಿನ ಒಬ್ಬ ಮೊಮ್ಮಗ ಆಗಿರೋದ್ರಿಂದ ಮತ್ತು ಅವರಿಗೆ ಇದೇ ಶಾಲೆಯಲ್ಲಿ ಕಲಿತಂತ ಒಬ್ಬ ವಿದ್ಯಾರ್ಥಿ. ಅವರು ಈ ಶಾಲೆಗೆ ಪ್ರಧಾನ ಗುರುಗಳಾಗಿ ಬಂದು ಸುಮಾರು 5-6 ವರ್ಷ ಇಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಇವರು ಶಾಲೆಯ ಬಗ್ಗೆ ಬಹಳಷ್ಟು ಕಾಳಜಿ ಮತ್ತು ಶಿಕ್ಷಕರ ಬಗ್ಗೆ ಬಹಳಷ್ಟು ಒಂದು ಗೌರವವನ್ನ ಇಟ್ಟುಕೊಳ್ಳುವಂತ ಒಬ್ಬ ಪ್ರಧಾನ ಗುರುಗಳು. ನಮ್ಮ ಈಗ ಅವರ ನಿವೃತ್ತಿ ಒಂದು ಅಂಚಿನಲ್ಲಿ ಇರೋದರಿಂದ ನಮ್ಮ ಶಿಕ್ಷಣ ಇಲಾಖೆಯಿಂದ ಒಂದು ಯೋಜನೆ ಬಂದಿತ್ತು, ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂತ. ಆ ಒಂದು ಯೋಜನೆಯ ಮೂಲಕ ನಾವು ಒಂದು ಶಾಲೆಗೆ ಒಂದು ಶಿಕ್ಷಣವನ್ನು ಗುಣಮಟ್ಟ ಎತ್ತರಿಸಬೇಕು, ಮಕ್ಕಳಿಗೆ ಒಳ್ಳೆ ಇನ್ನಷ್ಟು ಸರ್ಕಾರದಿಂದ ಬರುವಂತ ಸೌಲಭ್ಯಗಳ ಜೊತೆಗೆ ಜನರಿಂದ ಸಾರ್ವಜನಿಕರಿಂದ ಸ್ವಲ್ಪ ಆರ್ಥಿಕ ಒಂದು ನೆರವನ್ನು ಪಡೆದುಕೊಂಡು ಇನ್ನಷ್ಟು ಶಾಲೆಯನ್ನ ಸುಧಾರಿಸಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಪಡ್ಕೊಳ್ಬೇಕಂತೇಳಿ ನಮ್ಮ ಪ್ರಧಾನ ಗುರುಗಳು ಮತ್ತು ಸಹ ಶಿಕ್ಷಕರ ಒಂದು ಸಹಕಾರದೊಂದಿಗೆ ಊರಿನ ಎಲ್ಲಾ ಜನರೊಂದಿಗೆ ಹೋಗಿ ಭೇಟಿ ಮಾಡಿ ಅವರೊಂದಿಗೆ ಎಲ್ಲಾ ವಿಷಯಗಳನ್ನ ಈ ರೀತಿ ನಾವು ಮಾಡ್ತಾ ಇದ್ದೇವೆ, ಅದಕ್ಕೆ ನಿಮ್ಮ ನೆರವು ಸಹಾಯ ಸಹಕಾರ ಬೇಕಂತ ಪ್ರತಿನಿತ್ಯ ಸರು ನಮ್ಮ ಹಿರಿಯ ಶಿಕ್ಷಕರಂತ BR ಹೆಬ್ಳಿ ಗುರುಗಳು ಎಲ್ಲರೂ ಜನರ ಜೊತೆ ಒಂದು ಒಳ್ಳೆಯ ಸಂಪರ್ಕವನ್ನು ಹೊಂದಿ ಆ ಜನರಿಂದ ಈ ನಮ್ಮ ಶಾಲೆಗೆ ನೀವು ನೆರವು ನೀಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಎಲ್ಲಾ ಜನರು ಬಹಳಷ್ಟು ಒಂದು ಆರ್ಥಿಕ ಸಹಾಯ ಮಾಡಿದ್ದಾರೆ. ಇದರಿಂದ ನಮ್ಮ ಶಾಲೆಯನ್ನು ನಾವು ಇನ್ನಷ್ಟು ಶೈಕ್ಷಣಿಕವಾಗಿ ಮುಂದುವರಿಸಿ ಒಳ್ಳೆಯ ಒಂದು ಹಿರೇಹಟ್ಟಿಹೊಳಿ ಶಾಲೆ ಅಂದ್ರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಶಿಕ್ಷಣ ಇಲಾಖೆಗೆ ಒಂದು ಮಾದರಿ ಶಾಲೆ ಆಗ್ಬೇಕಂತ ಹೇಳಿ ನಮ್ಮ ಪ್ರಧಾನ ಗುರುಗಳ ಒಂದು ಸಹಕಾರದಲ್ಲಿ ನಾವೆಲ್ಲ ಈಗ ನಿಮ್ಮ ಮುಖ್ಯ ಗುರುಗಳಾಗಿರ್ತಕ್ಕಂಥ ಸೋಮಪ್ಪ ಈರಪ್ಪ ಐಬತ್ತಿ ಅವರು ನಿವೃತ್ತಿ ಆಗ್ತದೆ, ನೀವು ಸಹ ಶಿಕ್ಷಕಿ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ನಾವು ನಮ್ಮ ಹೆಡ್ ಮಾಸ್ಟರ್ ಆದಂಥ SI ಹೈಬತ್ತಿ ಸರ್ ಅವರು ಒಳ್ಳೆಯ ಸ್ವಭಾವದವರು, ಮತ್ತೆ ಶಾಲೆಯನ್ನ ಸುಧಾರಣೆ ಮಾಡ್ಬೇಕಂತ ಹೇಳಿ ಅಂತಂದ ಮನಸ್ಸಲ್ಲಿ ಇಟ್ಕೊಂಡಿದ್ರು. ಅದು ಅವರ ನಿವೃತ್ತಿ ಸಮಯದೊಳಗ ಅದು ಸಕ್ಸಸ್ ಆಯ್ತು. ಅವ್ರು ಯಾವ ರೀತಿ ಅನ್ಕೊಂಡಿದ್ರೋ ಅದೇ ರೀತಿಯಾಗಿ ನನ್ನ ಶಾಲೆ ನನ್ನ ಜವಾಬ್ದಾರಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನ ಮಧು ಬಂಗಾರಪ್ಪ ಅವರು, ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಎಲ್ಲರಿಗೂ ಹೇಳಿದಾಗ ಅದನ್ನ ನಮ್ಮ ಶಾಲೆಯಲ್ಲಿ ಕಾರ್ಯಗತಗೊಳಿಸ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅದನ್ನ ಕೆಲಸವನ್ನ ಶುರು ಮಾಡಿಕೊಂಡ್ರು. ಅದು ಮೊದಲಾಗಿ ಸಣ್ಣದಾಗಿ ಶುರು ಆದಂಥ ಕೆಲಸ ಕೊನೆಯದಾಗಿ ಒಳ್ಳೆ ದೊಡ್ಡದಾದಂಥ ಸಕ್ಸಸ್ ಅನ್ನ ಕಾಣಿಸ್ಕೊಂಡ್ರು. ದೊಡ್ಡ ಆಫೀಸರ್ಗಳೆಲ್ಲ ನಮ್ಮ ಶಾಲೆಗೆ ಬಂದು ಇಲ್ಲಿ ಒಳ್ಳೆಯ ಕೆಲಸವನ್ನ ಸುಧಾರಣೆಯನ್ನ ಮಾಡಿದಾರ ಅಂತ ಹೇಳಿ ಅಂತಂದ ಎಲ್ಲರೂ ಕೂಡ ಒಳ್ಳೆಯ ರೀತಿಯಾದಂಥ ಅಭಿಪ್ರಾಯವನ್ನ ಸೂಚಿಸಿದ್ದಾರೆ. ನಮ್ಮ SI ಹೈಬತ್ತಿ ಸರ್ ಅವರು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಅಂತ ಹೇಳಿ ಅಂತಂದ ನಾನು ಈ ಒಂದು ವಿಷಯವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳಿ ಮೇಡಮ್, ಈಗ ಪ್ರಧಾನ ಗುರುಗಳಾಗಿರ್ತಕ್ಕಂಥ ಹೈಬತ್ತಿ ಸರ್ ನಿವೃತ್ತಿ ಆಗ್ತಾರೆ, ತಾವು ಏನು ಬಯಸ್ತೀರಿ? ಏನಿಲ್ಲ, ಅವ್ರ ಬಗ್ಗೆ ನಮ್ಮ ಹೆಡ್ ಮಾಸ್ಟರ್ ಅಂದ್ರೆ ಅವ್ರ ಮುಖ್ಯೋಪಾಧ್ಯಾಯರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸಹೃದಯಿ ಅವರು, ಮಗುವಿನ ಮನಸ್ಸು. ಆದರೆ ಅವ್ರ ವಿಚಾರಗಳೆಲ್ಲವೂ ಉನ್ನತ ವಿಚಾರಗಳು. ಈ ನಮ್ಮ ಸನ್ಮಾನ್ಯ ಶಿಕ್ಷಣ ಮಂತ್ರಿಗಳವರು ಹಾಕಿಕೊಂಡ ನನ್ನ ಶಾಲೆ ನನ್ನ ಜವಾಬ್ದಾರಿ ಈ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ಪ್ರಧಾನ ಗುರುಗಳು ಏನು ಮಾಡಿದ್ರಪ್ಪ ಅಂದ್ರೆ ನಮ್ಮ ಸ್ಕೂಲ್ನಲ್ಲಿ ಏನಾದರೂ ಸುಧಾರಣೆ ಮಾಡಬೇಕು, ಮಕ್ಕಳಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಒಂದು ವಿಚಾರವನ್ನು ಹೇಳಿದಾಗ ಅವರು ತಮ್ಮ ಸ್ವಮನಸ್ಸಿನಿಂದ ಒಪ್ಪಿಕೊಂಡು ಅದರಲ್ಲಿ ನಾನು ಕೂಡ ಭಾಗಿಯಾಗಿ ಎಲ್ಲರ ಸಹಕಾರದೊಂದಿಗೆ ಊರವರ ಸಹಕಾರ, ಹಳೆಯ ವಿದ್ಯಾರ್ಥಿಗಳ ಬಳಗ, ಊರಿನ ಹಿರಿಯರೆಲ್ಲರ ಸಹಕಾರ, SDMC ಅಧ್ಯಕ್ಷರು, ಸದಸ್ಯರು, ಊರಿನವರ ಎಲ್ಲರ ಸಹಕಾರವನ್ನು ಪಡೆದುಕೊಂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಮುಖ್ಯ ಗುರುಗಳಾಗಲಿ ಮತ್ತು ಉಳಿದಂಥ ಎಲ್ಲ ಶಿಕ್ಷಕ ವೃಂದ ಆಗಲಿ ಆಮೇಲೆ ಊರಿನ ಹಿರಿಯರೆಲ್ಲರೂ ಸಹಕಾರ ಕೊಟ್ಟರು. ಹೀಗಾಗಿ ನಮ್ಮ ಈ ಶಾಲೆ ಏನಾಯಿತು ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿನ ಹಿರೇಹಟ್ಟಿಹೊಳಿ ಶಾಲೆ ಅನ್ನೋದು ಮನೆ ಮಾತಾಯಿತು. ಈ ಒಂದು ಶಾಲೆಯ ಕೀರ್ತಿ ಹೀಗೆ ಮೆರೆಯಲಿ, ಅದಕ್ಕೆ ಒಂದು ಚಾಲನೆಯನ್ನು ಕೊಟ್ಟಂತ ನಮ್ಮ ಮುಖ್ಯ ಗುರುಗಳಿಗೆ ದೇವರು ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಬೇಡಿಕೊಳ್ತೇವೆ. ಮತ್ತು ಇದೇ ರೀತಿಯಾಗಿ ನಮ್ಮ ಶಾಲೆನ ಇನ್ನೂ ಒಂದು ಉನ್ನತ ಸ್ಥಾನದತ್ತ ಒಯ್ಯುವಂತ ನಮ್ಮ ಎಲ್ಲ ಶಿಕ್ಷಕ ವೃಂದ, ಊರವರು ಎಲ್ಲರೂ ನಾವು ದುಡಿತೇವೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನೀವು ಸಹ ಅವ್ರ ಜೊತೆ ಸಹ ಶಿಕ್ಷಕರು ಏನು ಹೇಳ್ತಾರೆ ಸರ್? ಅವರು ಹೈಬತ್ತಿ ಅವ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಉತ್ತಮವಾದಂಥ ಒಂದು ಸೇವೆಯನ್ನು ಈ ಶಾಲೆಯೊಳಗೆ ಸಲ್ಲಿಸಿದ್ದಾರೆ. ಮತ್ತು ಈ ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮದಡಿಯಲ್ಲಿ ಉತ್ತಮವಾದಂಥ ಒಂದು ಸ್ಪಂದನೆಯನ್ನು ಮಾಡಿಕೊಂಡು ಎಲ್ಲ ಶಿಕ್ಷಕರನ್ನು, ನಮ್ಮ ಇಡೀ ಸ್ಟಾಫನ್ನು, ಊರು ಜನರನ್ನು, ಹಳಿ ವಿದ್ಯಾರ್ಥಿಗಳನ್ನು ಒಂದು ಗುಂಪನ್ನು ಮಾಡಿಕೊಂಡು
ಸಾಕಷ್ಟು ದುಡ್ಡುಗಳನ್ನು ನಾವೆಲ್ಲ ಕನೆಕ್ಟ್ ಮಾಡಿಕೊಂಡು ಶಾಲೆಯನ್ನು ಅಭಿವೃದ್ಧಿ ಪಡಿಸಕ್ಕೆ ಮುಖ್ಯ ಕಾರಣ ಅಂದ್ರೆ ನಮ್ಮ ಹೈಬತ್ತಿ ಗುರುಗಳು. ಮತ್ತು ಅವ್ರು ಈಗ ನಮ್ಮ ನಿವೃತ್ತಿ ಆಗತ್ತಾರ ಅಂದ್ರೂ ಒಂದು ಥರ ನಮ್ಗೆ ದುಃಖದ ಸಂಗತಿ. ಯಾಕಂದ್ರೆ ಒಂದು ಮನೆ ಒಳಗೆ ಒಬ್ಬ ಹಿರಿಯರಿಲ್ಲ ಅಂದ್ರೆ ಅದು ಒಂದು ಥರ ನಮಗೇನಾಗ್ತತಿ, ಬೇಜಾರನ್ನು ಉಂಟು ಮಾಡತೈತಿ. ಆದರೂ ಇಲಾಖಾ ನಿಯಮದ ಪ್ರಕಾರ ಅವ್ರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವ್ರು ಹಾಕಿ ಕೊಟ್ಟಂಥ ಮಾರ್ಗದಲ್ಲಿ ಇನ್ನು ನಾವೆಲ್ಲ ಶಿಕ್ಷಕರು, ನಮ್ಮೆಲ್ಲ ಗುರುಬಳಗ, ಗುರುಮಾತೆಯರಾಯ್ತು, ಗುರುಗಳಾಯ್ತು, ಎಲ್ಲರೂ ಕೂಡಿಕೊಂಡು ಅವ್ರು ಹಾಕಿ ಕೊಟ್ಟಂಥ ಮಾರ್ಗದಲ್ಲಿ ನಾವು ನಡೆದು ಅವರ ಇನ್ನೂ ಒಂದು ಕೀರ್ತಿಯನ್ನು ಹೆಚ್ಚಿಸ್ತೇವೆ ಅನ್ನೋದಕ್ಕೆ ಈ ಮಾತನ್ನು ಹೇಳಿ ಇಚ್ಛೆ ಪಡ್ತಾರೆ. ಈಗ ಇದೇ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಆಗಿರ್ತಾರೆ, ಆನಂತರ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿಂದನೇ ಒಂದ್ ರೀತಿ ಮುಖ್ಯ ಗುರುಗಳಾಗಿ ಬರ್ತಾರೆ, ಮತ್ತೆ ಇಲ್ಲೇ ರಿಟೈರ್ಡ್ ಆಗ್ತಾರೆ. ಒಂದ್ ರೀತಿ ಅಚ್ಚರಿಯ ಒಂದ್ ರೀತಿ ಸಂಗತಿ ಇದು. ಅಂತವ್ರು ಹೈಬತ್ತಿ ಗುರುಗಳು, ಇವರು ನಿವೃತ್ತಿ ಬಗ್ಗೆ ಏನ್ ಹೇಳಿ ಬಯಸ್ತಾರೆ? ಮೊದಲನೇದಾಗಿ ಹೈಬತ್ತಿ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಇನ್ನೂ ಕೆಲವೊಂದಷ್ಟು ವರ್ಷಗಳ ಕಾಲ ಅವ್ರ ಜೊತೆ ಇರಬೇಕಾಗಿತ್ತು ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಅವ್ರ ಸೌಮ್ಯ ಸ್ವಭಾವ, ಯಾವುದೇ ವಿಷಯಗಳನ್ನು ಸರಳವಾಗಿ ತೆಗೆದುಕೊಂಡು ನಮಗೆ ಮನಮುಟ್ಟುವಂತೆ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ವಿಚಾರಗಳನ್ನು ನಮಗೆ ಹೇಳ್ತಾ ಇದ್ರು. ಅವ್ರ ಜೊತೆ ಇನ್ನೂ ಕೆಲವೊಂದಷ್ಟು ವರ್ಷಗಳವರೆಗೆ ಇರಬೇಕಾಗಿತ್ತು. ಮೊನ್ನೆ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಂತಂದ್ರೆ ಸರ್, ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮದಲ್ಲಿ ಹೈಬತ್ತಿ ಸರ್ ಮತ್ತು ಹೆಬ್ಳಿ ಸರ್ ಅವರು ಏನು ಮಾಡಿದ್ರಪ್ಪ ಅಂತಂದ್ರೆ, ಎರಡು ಜೋಡೆತ್ತುಗಳಾಗಿ ಹಗಲಿರುಳು ದುಡಿದು ಈ ಹಂತದಲ್ಲಿ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಶಾಲೆಯ ನಿರ್ಮಾಣವನ್ನು, ಈ ಶಾಲಾ ಹಂತವನ್ನು ಇದೇ ರೀತಿಯಾಗಿ ಮುಂದುವರಿಸ್ಕೊಂಡು ನಾವು ಹೋಗ್ತೀವಿ ಅಂತ ಹೇಳ್ತಾ, ಅವರ ನಿವೃತ್ತಿ ಜೀವನದ ಬಗ್ಗೆ ಅಂದ್ರೆ ಭಾಳಷ್ಟು ನೋವಾಗ್ತಾ ಇದೆ. ಯಾಕಂತಂದ್ರೆ ಅವರ ಇನ್ನೂ ಕೆಲವೊಂದಷ್ಟು ಅನುಭವಗಳನ್ನು, ವಿಚಾರಗಳನ್ನು ನಾವು ಇನ್ನೂ ಹಂಚ್ಕೊಳ್ಬಹುದಾಗಿತ್ತು ಅಂತೇಳಿ ನನಗನ್ನಿಸ್ತಾ ಇದೆ. ಈಗ ಸೋಮಪ್ಪ ಈರಪ್ಪ ಹೈಬತ್ತಿ ಅವರು ಹಿರಿಯ ಪ್ರಧಾನ ಗುರುಗಳು, ಇದೇ 31ರಂದು ನಿವೃತ್ತಿ ಆಗ್ತಾವ್ರೆ. ಅವ್ರ ಬಗ್ಗೆ ಏನ್ ಹೇಳಿಕ್ ಬಯಸ್ತಾರೆ? ನನ್ನ ಕ್ಲಸ್ಟರ್ನ ಪಾರ್ಫಾರ್ ಕ್ಲಸ್ಟರ್ನಲ್ಲಿ ಒಳ್ಳೆಯ ಉತ್ತಮವಾದಂಥ ಶಾಲೆ. ನೆಕ್ಸ್ಟು ನಮ್ಮ ಹೈಬತ್ ಸರ್ ಅವ್ರು ಏನಂದ್ರೆ ರೀ, ಅತಿ ಆ್ಯಕ್ಟಿವ್ ಆಗಿ ಕೆಲಸ ಯಾವುದೇ ಆಗಲಿ, ಏನು ಕೆಲಸ ಹೇಳಿದ್ರು ಕೂಡ ಅತಿ ಆ್ಯಕ್ಟಿವ್ ಆಗಿ ಮಾಡ್ತಾರೆ. ಉತ್ತಮ ರೀತಿಯಾದಂಥ ಒಂದು ಏನೈತೆ ಸ್ಪಂದನೆ, ಶಿಕ್ಷಕರ ಜೊತೆನೂ ಆಗಲಿ, ಅಧಿಕಾರಿ ಜೊತೆ ಆಗಲಿ, ಮಕ್ಕಳ ಜೊತೆ ಆಗಲಿ, ಎಲ್ಲರ ಜೊತೆನೂ ಕೂಡ ಏನದಾರ ರೀ, ಅತಿ ಸರಳ ಜೀವಿ ರೀ. ಮತ್ತು ಯಾವುದೇ ರೀತಿಯಾದಂತಹ ವಿಚಾರವನ್ನು ಹೇಳ್ಬೇಕಾದ್ರೆ ಎಲ್ಲರೂ ಕೂಡಿ ಆದ್ರೆ ಹೇಳ್ತಿದ್ರಿ. ನೆಕ್ಸ್ಟ್ ಮೀಟಿಂಗ್ದೊಳಗಾತು ಅಥವಾ ಯಾವುದೋ ಒಂದು ಫಂಕ್ಷನ್ ಆಯ್ತು, ಅತಿ ಉತ್ತಮವಾದ ರೀತಿಯಿಂದ ಎಲ್ಲರನ್ನೂ ಕೂಡಿಸ್ಕೊಂಡನ ಮಾಡ್ತಾರೆ. ಮತ್ತು ಅವ್ರ ವ್ಯಕ್ತಿತ್ವ ಹೆಂಗಂದ್ರೆ ಭಾಳ ಸರಳ ಜೀವಿ. ಯಾರ್ದು ಜೊತೆ ಆದರೂ ಕೂಡ ಯಾವಾಗೂ ಕೂಡ ಏನು ಮಾಡಲಿಲ್ಲ ಅವ್ರ ಗಟ್ಟಿಯಾಗಿ ಮಾತಾಡೋದಾಗ್ಲಿ ಅಥವಾ ಅಂದ್ರೆ ಸಿಟ್ಲೆ ಮಾತಾಡೋದಾಗ್ಲಿ ಯಾವುದೇ ರೀತಿ ಇಲ್ಲ. ಯಾವಾಗೂ ನೋಡ್ರು ನಗುಮುಖದಿಂದ ತಮ್ಮ ಎಲ್ಲ ಸಹಶಿಕ್ಷಕರ ಜೊತೆ, ಮಕ್ಕಳ ಜೊತೆ ಏನಾಗಿದ್ರು ಉತ್ತಮ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೊಂದು ಏನು ಈಗ ಇದೇ ತಿಂಗಳ ಅವರು ರಿಟೈರ್ಡ್ ಆಗೋದು ನಮಗೊಂದು ರೀತಿ ದುಃಖದ ವಿಷಯ ಏನಾರ. ಮತ್ತು ಆದರೆ ನಮ್ಮ ಇಲಾಖೆಯ ಒಂದು ನಿಯಮದ ಪ್ರಕಾರ ಅವರು ಏನಾಗಬೇಕು, ನಿವೃತ್ತಿ ಆಗಲೇಬೇಕು. ಅವರೊಂದು ಉತ್ತಮವಾದಂಥ ಜೀವನ, ಮುಂದಿನ ಜೀವನ ಏನಾಗಿರ್ಬೇಕ್ರಿ, ಸುಖ ಶಾಂತಿಯಿಂದ ಆಗಲಿ ಅಂತೇಳಿ ನನ್ನ ಕ್ಲಸ್ಟರ್ ವತಿಯಿಂದ ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಇಲ್ಲಿ ಸಲ್ಲಿಸ್ತೀನಿ ಸರ್. ಥ್ಯಾಂಕ್ ಯು. ನಾವು ಈ ಶಾಲೆಯಲ್ಲಿ ಸುಮಾರು 6 ವರ್ಷದ ಹಿಂದ್ಗಡೆ ಅವರು ಮುಖ್ಯೋಪಾಧ್ಯಾಯರಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಇಲ್ಲಿ ಬರೋಕ್ಕಿಂತ ಮುಂಚೆ ಸಾಕಷ್ಟು ವರ್ಷಗಳ ಕಾಲ ಬೇರೆ ಬೇರೆ ಶಾಲೆಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸಿ ಅಲ್ಲಿ ಸಾಕಷ್ಟು ಅನುಭವಗಳನ್ನು ಪಡೆದಿದ್ದಾರೆ. ಆ ಅನುಭವಗಳ ಸಹಾಯದಿಂದ ಈ ಶಾಲೆಯಲ್ಲಿ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಆಮೇಲೆ ಶಿಕ್ಷಕರಿಗೆ ಇರ್ಬೋದು, ಮಕ್ಕಳಿಗೆ ಇರ್ಬೋದು, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅವರು ಪ್ರೋತ್ಸಾಹಗಳನ್ನು ಕೊಡ್ತಾ ಇದ್ದರು. ಶಿಕ್ಷಕರಲ್ಲಿ ಹುರುಪು ಮತ್ತು ಆ ಶಿಕ್ಷಕರಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನು ಅವರು ಹೊರತೆಗೆದು ಮಕ್ಕಳಿಗೆ ಕೊಡುವಂತಹ ಒಂದು ಸಹಾಯವನ್ನ ಮತ್ತು ಪ್ರೋತ್ಸಾಹವನ್ನ ಅವರು ಇಲ್ಲಿ ಬಂದಾಗಿನಿಂದ ಮಾಡ್ತಾ ಇದ್ದಾರೆ. ಬಹಳಷ್ಟು ಸೌಮ್ಯ ಸ್ವಭಾವದವರು ಮತ್ತು ಬಹಳಷ್ಟು ಪ್ರತಿಭಾವಂತ ಮುಖ್ಯೋಪಾಧ್ಯಾಯರು ಕೂಡ ಅವರಾಗಿದ್ದಾರೆ. ಸುಮಾರು ಒಂದು 4-5 ವರ್ಷಗಳವರೆಗೆ ಈ ಶಾಲೆಯಲ್ಲಿನೇ ಅವರು ಇರಬೇಕಾಗಿತ್ತು. ಇದ್ದರೆ ಅವರು ಇನ್ನೂ ನಮ್ಮ ಈ ಶಾಲೆಯನ್ನ ಅಭಿವೃದ್ಧಿ ಪಡಿಸುವಂತಹ ಒಂದು ಅವಕಾಶ ಅವರಿಗೆ ಇರ್ತಿತ್ತು. ಆದರೆ ಅವರು ಈಗ ನಿವೃತ್ತಿಯನ್ನ ಹೊಂದುತ್ತಾ ಇದ್ದಾರೆ. ಇದರಿಂದಾಗಿ ನಮ್ಮೆಲ್ಲರಿಗೂ ನಮ್ಮ ಶಾಲೆಗೆ, ನಮ್ಮ ಶಾಲಾ ಮಕ್ಕಳಿಗೂ ಬಹಳಷ್ಟು ನಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಅವರ ಮುಂದಿನ ಒಂದು ನಿವೃತ್ತಿ ಜೀವನ ಸುಖಕರವಾಗಲಿ ಅಂತ ನಾನು. ನಾವು 1962ರಲ್ಲಿ ಹುಟ್ಟಿರ 65 ವಿಶೇಷವಾಗಿ
ನೀವು ಬಾಲ್ಯ ಶಿಕ್ಷಣ ಸೇರ್ತಿಲ್ಲ, ಚಿಕ್ಕ ವಯಸ್ಸಲ್ಲಿ ಇದೇ ಸ್ಕೂಲಲ್ಲೇ ಓದ್ತಾ ಒಂದು ಬಾಲ್ಯ ಶಿಕ್ಷಣ ಪೂರೈಸಿದ್ರು. ಹೌದ್ರಿ. ಅವೇ ಕನ್ಸ್ಕೊಂಡಿದ್ರ ನೀವು ನಾನು ಶಿಕ್ಷಕ ಆಗ್ತೀನಿ ಮತ್ತೆ ಇದೇ ಸ್ಕೂಲಲ್ಲೇ ಮುಖ್ಯ ಗುರುಗಳಾಗಿ ಬರ್ತೀನಿ ಮತ್ತೆ ನಿವೃತ್ತಿ ಆಗ್ತೀನಿ ಅಂತ ಇಲ್ಲ ಅಣ್ಣ, ನಮಗೊಂದು ಹೆಮ್ಮೆ ಅನಿಸ್ತಾ ಇದು. ನಮ್ಮ ಗುರುಗಳು ಅವರು ಡ್ರೆಸ್ಸ, ಅವರು ಕೋಟ, ಅವ್ರ ಟೊಪ್ಪಿಗೆ ನೋಡಿ ಸಮಾಜದೊಳಗೆ ದೊಡ್ಡ ಗೌರವ ಇತ್ತು ಹಿಂದಿನ ಶಿಕ್ಷಕರಿಗೆ. ಸಮಾಜದಲ್ಲಿ ಅವ್ರ ಊರೊಳಗೆ ಹೋಗ್ಬೇಕಾದ್ರೆ ಮಕ್ಕಳಾಗಲಿ ಹಿರಿಯರಾಗಲಿ ಹೆಣ್ಮಕ್ಳಾಗಲಿ ಅವ್ರಿಗೆ ಗೌರವವನ್ನು ಕೊಡುತ್ತಂತ ನೋಡಿ ನಮಗೂ ಏನು ಅನಿಸ್ತದು, ನೋಡ್ರಿ ನಾವೊಂದು ಮುಂದೊಂದು ದಿನ ಇಂಥ ಒಂದು ಸ್ಥಾನ ಪಡೆದುಕೊಂಡ್ರೆ ಹೇಗೆ ಅನ್ನುವಂಥ ನಮಗೂ ಮನುಷ್ಯನೊಳಗೆ ಇದಾಗ್ತದೆ. ಯಾಕಂದ್ರೆ ಅವ್ರಿಗೆ ನಮ್ಮ ಸಮಾಜದಲ್ಲಿ ಶಿಕ್ಷಕರಿಗೆ ನೀಡುವ ಗೌರವ ಬಹಳ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಅದನ್ನೆಲ್ಲ ನೋಡಿ ನಾವು ಒಂದು ದಿವಸ ಹೀಗೆ ಯಾಕೆ ಆಗಬಾರ್ದು ಅನ್ನುವಂಥ ಮನಸ್ಸ ನಮ್ಮಲ್ಲಿಯೂ ಯಾವಾಗ ಆಸೆ ಪಡ್ತಾ ಇತ್ತು. ಓಕೆ ಸರ್, ಸಾಕಷ್ಟು ಒಂದ್ ರೀತಿ SLC ತಾವು ಪೂರೈಸ್ತೀರಾ? ಎಸ್ ಸರ್. ಪಾಲಿಶ್ವಾಡದಲ್ಲಿ SLC ಪೂರೈಸ್ತೀರಾ? ಹೌದ್ರಿ. ಯಾವುದೇ ಒಬ್ಬ ವಿದ್ಯಾರ್ಥಿ ಒಂದ್ ರೀತಿ ಗೋಲ್ ಸೆಟ್ ಮಾಡ್ತಕ್ಕಂಥ ಜೀವನದ ಗುರಿ ಸೆಟ್ ಮಾಡ್ತಕ್ಕಂಥದ್ದು SLC ಆದಂತ, ಅವಾಗ ಏನಾದ್ರು ಶಿಕ್ಷಕ ಆಗ್ತೀನಿ ಅಂತ ಏನಾದ್ರು ನಿರ್ದಿಷ್ಟವಾಗಿ ಶಿಕ್ಷಕ ಆಗ್ತೀನಿ ಅಂತ ಏನಾದ್ರು ಗುರಿ ಸೆಟ್ ಮಾಡ್ಕೊಂಡಿದ್ರು? ನಾವು ಆ ಟೈಪ್ ಏನೋ ಇರೋಕ್ಕಿಲ್ಲ, ಆದರೂ ಒಂದು ಸಾಧನೆ, ಏನಾರ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಒಳ್ಳೆಯ ಶಿಕ್ಷಣವನ್ನು ಪಡೆದು ನಮ್ಮ ಮನೆತನಕ, ಊರಿಗೆ, ನಮ್ಮ ಒಂದು ದೇಶಕ್ಕೆ ಏನಾದರೂ ನಮ್ಮಿಂದ ಕೊಡುಗೆ ಆಗಲಿ ಅನ್ನೋದು ಆಶಾಭಾವನೆ ಇತ್ತು. ಆ ರೀತಿಯಲ್ಲಿ ಮೊದಲು ಶಿಕ್ಷಣವನ್ನು ಪಡಿಬೇಕು, ಪಡೆದ ನಂತರ ನಾವು ಮುಂದಿನ ದಾರಿಯನ್ನು ಪಡ್ಕೋಬೇಕು ಅನ್ನುವಂಥದ್ದು ನಮ್ಮಲ್ಲಿತ್ತು. ಓಕೆ ಸರ್, ಆನಂತರ ತಾವು ಎಲ್ಲ ಕಡೆ ಕಾರ್ಯನಿರ್ವಹಿಸಿ 11 ವರ್ಷ ಎಲ್ಲ ಮೂರ್ಲಿಗೆ ಕೆಲಸ ಮಾಡ್ತೀರಾ, 10 ವರ್ಷ ಇಲ್ಲಿ ಕೆಲಸ ಮಾಡ್ತೀರಾ, ಆನಂತರ ಒಂದು 2-3 ವರ್ಷ ಇಲ್ಲೇ ಬಾಲಿಶ್ವಾಡ ಮತ್ತೆ ಕನಕಪ್ಪ ಕೆಲಸ ಮಾಡ್ತೀರಾ, ಆನಂತರ ಗಾಡಿಗೊಪ್ಪ ಕೆಲಸ ಮಾಡ್ತೀರಾ, ಇಲ್ಲಿಗೆ ಬರ್ತೀರಾ. ವಿಶೇಷವಾಗಿ ಏನ್ ಅನ್ಸ್ತದೆ ಸರ್, ಸಾಕಷ್ಟು ಎಲ್ಲಾ ಶಾಲೆಗೂ ಒಂದ್ಸರಿ ನೇಚರ್ಗೂ ಈ ಕೊನೆ ಒಂದು ರೀತಿ ವೃತ್ತಿ ಜೀವನದ ಕೊನೆ ಇಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಇಲ್ಲಿಗೂ ಏನ್ ಡಿಫ್ರೆನ್ಸ್ ಇದೆ? ಈ ನೋಡ್ರಿ, ನಮ್ಮ ಎಲ್ಲ ಬಾಲ್ಯ ಸ್ನೇಹಿತರು ಸುಮಾರವಾಗಿ ನಮಗೆಲ್ಲ 50 ವರ್ಷದಿಂದ ಮೇಲ್ಪಟ್ಟ ಎಲ್ಲರೂ ನಮಗೆ ಆತ್ಮೀಯರು. ಹಾಗೆ ಈ ಹಿರಿಯರು ಸಹಿತ ನಮಗೇನು ಮಾಡ್ತಾರಪ್ಪ ಅಂದ್ರೆ, ಸುಮಾರು ನಮಗೀಗ 60 ವರ್ಷ ಆದರೂ ಸಹಿತ ನಮಗಿಂತ ಮ್ಯಾಕ್ಸಿಮಮ್ 20 ವರ್ಷ ಜಾಸ್ತಿ ಇದ್ದವರು ಸಹಿತ ನಮ್ಗೆ ಸಲಿಗೆ ಇತ್ತು. ಅವರೆಲ್ಲ ನಮ್ಮ ಮಾರ್ಗದರ್ಶಿ, ಅವ್ರ ಜೊತೆ ಒಡನಾಟ ಇರೋದ್ರಿಂದ ನಮಗೇನು ಅನಿಸಿದ್ದು, ನಮಗೇನು ಅಂತಾರ ಶಿಕ್ಷಣದಲ್ಲಿ ಮಕ್ಕಳಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಪಡ್ಕೊಳ್ಬೇಕು ಅನ್ನೋ ಧೈರ್ಯವಾಗಿ ಅವ್ರ ಜೋಡಿ ಮಾತಾಡುವಂಥ ನಮಗೆ ಒಂದು ಶಕ್ತಿ ಬಂತು. ಯಾಕಂದರೆ ಯಾವುದೋ ರೀತಿಯಿಂದ ನಮಗೆ ಹಿಂಜರಿಕೆ ಆಗಲಿಲ್ಲ. ಯಾಕಂದರೆ ಯುವಕರಾಗಲಿ ಹಿರಿಯರಾಗಲಿ ಅವರು ನಮ್ಮನ್ನು ಗುರುತಿಸುವಂಥದ್ದು ಮೊದಲಿನಿಂದ ಚಿಕ್ಕವರಾಗಿ ಇರೋದ್ರಿಂದ, ಇಲ್ಲೇ ಇರೋದ್ರಿಂದ, ನಮ್ಮ ಬಂಧು ಬಳಗು ಸಹಿತ ಇಲ್ಲೇ ಇರೋದ್ರಿಂದ, ಅವರೆಲ್ಲ ಒಡನಾಟ ಒಳ್ಳೆ ರೀತಿ ಇರೋದ್ರಿಂದ ನಮಗೇನದು ಧೈರ್ಯ ಬಂದಿತ್ತು. ಧೈರ್ಯ ಬಂದು ನೇರವಾಗಿ ಯಾವ ಮನೆಗೆ ಹೋಗಬೇಕು, ಯಾರ ಮನೆಗೆ ಹೋದ್ರೂ ಸಹಿತ ನಾವು ಧೈರ್ಯವಾಗಿ ಅವರನ್ನು ಸಂಪರ್ಕ ಮಾಡಿ ಮಕ್ಕಳ ಮತ್ತು ಶಾಲೆಗೆ ಏನಾದರೂ ಸಹಾಯವನ್ನು ಪಡ್ಕೊಂಡು ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಮನಸ್ಸಾಯಿತು. ಇದಕ್ಕೆ ನನ್ನ ದೊಡ್ಡ ಸಮಾಧಾನ ಆಗ್ತಾ ಇದ್ವಿ. ಈ ಶಾಲೆಯಲ್ಲಿ ವಿಶೇಷವಾಗಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಉನ್ನತ ಇದೆ. ಬಹುತೇಕ ವಿದ್ಯಾರ್ಥಿಗಳು ಬಹುತೇಕ ಇಡೀ ಬೆಳಗಾವಿ ಜಿಲ್ಲಾ ಸರ್ಕಾರಿ ಶಾಲೆಗಳ ಹಳೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ. ಇಂಥದ್ರಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಾ, ವಿಶೇಷವಾಗಿ ಏನ್ ಅನ್ಸುತ್ತೆ ಸರ್ ಇವತ್ತು ಅನುಭವಕ್ಕೆ? ಇಲ್ಲ, ನಾವು ನಮ್ಮ ಶಿಕ್ಷಕರು ಸಮಾಜ ಜೋಡಿ ಬೆರೆತ್ರೆ ಏನೆಲ್ಲ ಸಾಧನೆ ಮಾಡುವುದು ಅನ್ನುವಂಥದನ್ನ ನಮಗ ಈಗ ಅನಿಸ್ತಾ ಇದೆ. ನೋಡ್ರಿ, ಅವ್ರನ್ನ ಗೌರವಿಸಿದ್ರೆ, ಅವ್ರು ಭೇಟಿ ಮಾಡಿದ್ರೆ ಅವರು ಸಹಿತ ನಮಗ ಒಂದು ಸ್ಥಾನಮಾನ ಕೊಡ್ತಾ ಇದ್ದಾರೆ, ಸಹಾಯ ಸಹಕಾರ ಕೊಡ್ತಾ ಇದ್ದಾರೆ. ಈಗ ನಾವು ನೇರವಾಗಿ ಅಂಥವ್ರನ್ನ ಭೇಟಿ ಮಾಡಿದ್ರೆ ಅವ್ರಿಗೂ ಎಲ್ಲೋ ಒಂದು ಮನಸ್ಸು ಇದ್ದೇ ಇರ್ತಿದ್ವಿ. ನಮ್ಮ ಶಾಲೆಗೆ ನಮ್ಮನ್ನು ಕರೆದು ಗುರುತಿಸ್ಕೊಂಡ್ರೆ ಏನಾದರೂ ಸಹಿತ ಸಹಾಯ ಮಾಡಬೇಕು ಅನ್ನುವಂಥದ್ದು ಮನಸ್ಸು ಇದ್ದೇ ಇರ್ತಿದ್ವಿ. ಅದಕ್ಕೆ ನಾವು ಸಮಾಧಾನ ಪಡೋದು ಏನಂದ್ರೆ, ಅಂತ ದೊಡ್ಡ ಹುದ್ದೆ ಇದ್ದವ್ರು ಸಹಿತ ಅವ್ರ ಜೋಡಿ ಮಾತನಾಡಿದಾಗ, ಇಲ್ಲ ಸರ್, ನಾವು ನಿಮಗೆ ಸಹಕಾರವನ್ನು ಕೊಡ್ತಾ ಇದ್ವಿ, ನಾವು ನಿಮ್ಮ ಕಾರ್ಯಕ್ರಮ ಬರ್ತಾ ಇದ್ದೀವಿ, ಜನರಿಗೆ ನಮ್ಮಂದ ಏನು ಆಗಬೇಕು ಅನ್ನೋದನ್ನು ಸಹಿತ ನಾವು ತಿಳಿಸ್ತೇವೆ ಅಂತಂದಾಗ ನಮಗೆ ದೊಡ್ಡ ಒಂದು ಅಭಿಮಾನ ಆಯಿತು, ಸಪೋರ್ಟ್ ಆಯಿತು. ಈ ಒಂದು ಕಾರ್ಯವನ್ನು ಎಲ್ಲರೂ ಕೂಡಿ ಮಾಡೋದ್ರಿಂದ ನಮಗೂ ಎಲ್ಲೋ ಒಂದು ಅಭಿಮಾನ, ಗೌರವ. ಈ ಶಾಲೆಗೆ ಇಲ್ಲೇ ಶಾಲೆಗೆ ಕಲಿತು ಇದೇ ಒಂದು ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ಬಂದು ಕೊನೆಯ ಕಾಲದಲ್ಲಿ ಇಂಥ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ
ಊರಿನ ಎಲ್ಲ ಜನರಿಗೆ, ಹಿರಿಯರಿಗೆ, ನಮ್ಮ ಸಾಧಕರಿಗೆ ನನ್ನ ನಮಸ್ಕಾರಗಳು. ಕೊನೆ ಪ್ರಶ್ನೆ, ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಜನ ಶಿಕ್ಷಕರು ಸಿಬ್ಬಂದಿಗಳನ್ನ ನೋಡಿದ್ರಿ. ನಿಮ್ಮ ಒಂದು ಬರ್ತಾ ಬರ್ತಾ ಬೆಳವಣಿಗೆಗೆ, ವಿಶೇಷವಾಗಿ ನಿಮ್ಮ ಪಾಪ್ಯುಲಾರಿಟಿಗೆ ಸಾಕಷ್ಟು ಜನ ಶಿಕ್ಷಕರು ಸಾಥ್ ಕೊಟ್ಟಿದ್ದಾರೆ. ಎಲ್ಲಾ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೆ ಕೊನೆ ಮಾತು ಏನ್ ಹೇಳಿಕ್ ಬಯಸ್ತೀರಾ? ಇಲ್ಲ, ನಾನು ಕೊನೆಯ ಮಾತನ್ನೋಕ್ಕಿಂತ ನನ್ನ ಅನುಭವದ ಮಾತ. ಯಾಕಂದ್ರೆ ನಾವು ಸಮಾಜ ಜೋಡಿ, ಮಕ್ಕಳ ಜೋಡಿ ಪ್ರೀತಿ ವಿಶ್ವಾಸದಿಂದ ನಡೆದ್ರೆ ನಿಜವಾಗಿಯೂ ಸಹಿತ ನಮ್ಮನ್ನು ಗೌರವಿಸ್ತಾ ಇದ್ದಾರೆ. ನಮ್ಮಿಂದ ಸಹಾಯವನ್ನ ನಾವು ಮಾಡಬೇಕು ಅನ್ನುವಂಥ ಮನಸ್ಸು ನಮಗೆ ಬರಬೇಕು. ನಮ್ಮ ಶಿಕ್ಷಕರಲ್ಲಿ ಸ್ವತಃ ಮನುಷ್ಯರ ಹುಟ್ಟರೆ ಅದು ನಿಜವಾಗಿಯೂ ನಾವು ಧನ್ಯರು ಅನ್ನಬೇಕು. ಯಾಕಂದ್ರೆ ಆ ಮಗುವಿನ ಮೇಲೆ ಪರಿಣಾಮ ಆಗಬೇಕಾದ್ರೆ ನಾವು ಶಿಕ್ಷಕರ ನಡೆನುಡಿ ಭಾಳ ಒಳ್ಳೆಯ ರೀತಿಯಾಗಿರ್ಬೇಕು. ಮತ್ತು ನಮ್ಮಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಬಾಂಧವರುಗಳು ಅನ್ಯೋನ್ಯವಾಗಿರ್ಬೇಕು. ಇನ್ನೊಬ್ಬರ ಒಳಗೆ ನಮ್ಗಿಂತ ಎಷ್ಟೋ ಜ್ಞಾನವಂತಿರ್ತಾರೆ, ಅವರು ಸಹಿತ ಗೌರವಿಸಿ ಅವ್ರ ಸ್ವಾತಂತ್ರ್ಯವನ್ನು ಕೊಟ್ರೆ ಅವರು ಮಕ್ಕಳಿಗೆ, ಶಾಲೆಗೆ ಹೆಸರು ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಎಲ್ಲವೂ ನಾ ಶಾಣೆದನು ಅನ್ನುವಂಥದ್ದು ಭಾವನೆ ಹೊಂದದೆ ಎಲ್ಲರಿಗೂ ಒಂದು ಸ್ಥಾನಮಾನ ಕೊಟ್ರೆ ಅವರು ತಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನ ಮಕ್ಕಳ ಮೂಲಕವಾಗಿ ಹೊರಹೊಮ್ಮಿಸಲಿಕ್ಕೆ ಅನುಕೂಲ ಆಗ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.